ನಮ್ಮ ಐನೆಕಿದು BJP ಕಾರ್ಯಕರ್ತರ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ಐನೆಕಿದು ಗ್ರಾಮದ ರಸ್ತೆಯ ಬಗ್ಗೆ ಇತ್ತೀಚೆಗೆ ಒಂದು ಜಾಲತಾಣದ ವರದಿಯ ಬಗ್ಗೆ ಅದರ ಬಗ್ಗೆ ನಾವು ಒಂದಷ್ಟು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಇಲ್ಲಿ ತಮ್ಮನ್ನು ನಾವು ಕರೆಸಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಬಯಸುತ್ತಾ, ತಮಗೆಲ್ಲ ಗೊತ್ತಿರ್ಬೋದು, ನಮ್ಮದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ಅನ್ನುವಾಗ ಪ್ರಜೆಗಳಿಗಾಗಿ ಪ್ರಜೆಗಳಿಂದ ಆಡಳಿತ ನಡೆಸುವಂಥದ್ದು. ಹಾಗಾಗಿ ಯಾವುದೇ ವಿಚಾರದ ಬಗ್ಗೆ ಏನೇ ಒಂದು ಕೊರತೆ ಇದ್ದರೂ ಅದನ್ನು ಕೇಳುವಂಥ ಹಕ್ಕು ಪ್ರಜೆಗಳಿಗಿದೆ. ಇವತ್ತು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಐನೆಕಿದು ಗ್ರಾಮದ ಐನೆಕಿ ಶಾಲೆಯಿಂದ ಕೋಟೆ ಮಾರ್ಗವಾಗಿ ಕುಡುಮುಡೂರು ಬಾಳುಗೋಡು ಕನೆಕ್ಷನ್ ರಸ್ತೆ, ಇದು ಡಾಮರೀಕರಣ ಕಾಣದೆ ಹಲವಾರು ವರ್ಷಗಳಾದವು. ಅದಕ್ಕೆ ತುಂಬ ಹೋರಾಟಗಳು ಈ ಹಿಂದೆ ನಡೆದಿವೆ. ನಾವು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ. ಇದಕ್ಕೆ ಪೂರಕವಾಗಿ ಕಳೆದ 2 ದಿವಸಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಈ ರಸ್ತೆಯ ಬಗ್ಗೆ ಒಂದು ವಿಸ್ತೃತವಾದ ವರದಿಯನ್ನು ನಾವು ನೋಡಿದೆವು. ಬಹುಶಃ ಆ ವರದಿ ನಿಜವಾಗಿ ಸತ್ಯಸಂಗತಿ, ಅದು ಶ್ಲಾಘನೀಯ. ಅಂಥ ವರದಿಗಳನ್ನು ನಾನು ತುಂಬ ಸ್ವಾಗತ ಮಾಡ್ತೇನೆ. ಆದರೆ ಅಲ್ಲಿ ನಮಗೆ ಒಂದು ಬೇಸರ ತಂದಂಥ ವಿಚಾರ ಅಂತ ಹೇಳಿದರೆ, ಆ ಭಾಗದಲ್ಲಿ ಶಾಸಕರಾಗಿದ್ದವರು ಏನೇನು ಕೆಲಸ ಮಾಡಲಿಲ್ಲ, ಭಾಗೀರಥಿಯವರು ಏನೂ ಕೆಲಸ ಮಾಡಲಿಲ್ಲ, ಅದೇ ರೀತಿ ಅಂಗಾರವರು ಕೂಡ ಏನೂ ಕೆಲಸ ಮಾಡಲಿಲ್ಲ. ಬದಲಾಗಿ ನಾವು ಬೇಸತ್ತು ಹೋಗಿದ್ದೇವೆ. ನಾವು ಇನ್ನು ಮುಂದೆ ಇನ್ನೊಂದು ಕ್ಷೇತ್ರ ಶಾಸಕರ ಹತ್ರ ಹೋಗ್ತೇವೆ, ಅವರಿಂದ ನಾವು ಅನುದಾನ ತರಿಸ್ಕೊಳ್ತೇವೆ ಅಂತ ಹೇಳಿದಂಥ ವಿಚಾರ ನಮಗೊಂದು ಸ್ವಲ್ಪ ನೋವಾಗಿದೆ. ಯಾಕಂದರೆ ತಮ್ಗೆ ಗೊತ್ತಿರ್ಬೋದು, ನಮ್ಮದು ಪ್ರಜಾಪ್ರಭುತ್ವ ದೇಶ ಅಂದ ತಕ್ಷಣ ಇಡೀ ಪ್ರಪಂಚದಲ್ಲಿ ನಮ್ಮದು ಸಂಖ್ಯೆಯಲ್ಲಿ ಕೂಡ ನಂಬರ್ 1 ಆಗಿದೆ. ಜನಸಂಖ್ಯೆ ಮಿತಿಮೀರಿದೆ. ಆದ ಕಾರಣ ಪ್ರತಿ ವರ್ಷ ನಾವು ನೋಡ್ಬೋದು, ಜನಸಂಖ್ಯೆ ಏರ್ತಾ ಇದ್ದಾಗೆ ಅದಕ್ಕೆ ತಕ್ಕನೆ ಮನೆಗಳಾಗಬೇಕು, ರಸ್ತೆಗಳಾಗಬೇಕು. ಉದಾಹರಣೆಗೆ ಐನೆಕಿಯಲ್ಲಿ ನಾವು ನೋಡುವಾಗ ಇವತ್ತು ಎಷ್ಟೋ ಹೊಸ ರಸ್ತೆಗಳು ನಾವು ಕಾಣಸಿಗ್ಬೋದು. ಯಾಕಂದರೆ ಆ ಭಾಗದಲ್ಲೇ ಕೋಟೆಬೈಲಲ್ಲಿ ನೆಲ್ಲಿಗುಡ್ಡೆ ಅಂತ ಒಂದು ರಸ್ತೆ ಆಗಿದೆ. ಇನ್ನು ಆ ಮೇಯ್ನ್ ರೋಡಿಂದ ಬದಿಯಲ್ಲಿ ಇನ್ನೊಂದು ರಸ್ತೆ ಇದೆ. ಇದಕ್ಕೆಲ್ಲ ಅನುದಾನ ಒದಗಿಸುವಂಥದ್ದು ಚಿಕ್ಕ ವಿಚಾರ ಅಲ್ಲ. ಅದೇ ರೀತಿ ನಮ್ಮ ಸುಳ್ಯ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ, ಇದು ಅತ್ಯಂತ ದೊಡ್ಡ ಕ್ಷೇತ್ರವಾಗಿದೆ. ಅದು ನೆಲ್ಯಾಡಿಂದ ಹಿಡಿದು ಅರಂತೋಡುವರೆಗೆ, ಅದೇ ರೀತಿ ಕಳಮಕಾರಿವರೆಗೆ ಇದು ವಿಸ್ತಾರಗೊಂಡಂಥ ಒಂದು ಕ್ಷೇತ್ರ. ತುಂಬ ಗ್ರಾಮೀಣ ಪ್ರದೇಶ. ಇದಕ್ಕೆ ಸಣ್ಣ ಪುಟ್ಟ ಅನುದಾನಗಳು ಸಾಕಾಗುವುದಿಲ್ಲ. ಇದಕ್ಕಾಗಿ ನಮ್ಮ ಶಾಸಕಿಯವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಬಹುಶಃ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯ ಅವರ ಹತ್ರ ಕೂಡ ಈ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಆದರೆ ಅವರು ಏನೇನು ಕೆಲಸ ಮಾಡಲಿಲ್ಲ ಅಂತ ಹೇಳುವಂಥ ವಿಚಾರ ಅದು ಸರಿಯಾದ ಅಲ್ಲ. ಅದು ಯಾರಿಗೂ ಕೂಡ ಅದು ಅವರಿಗೆ ಗೌರವ ತರುವಂಥ ಇಂಥ ಹೇಳಿಕೆಗಳು ಗೌರವ ತರುವಂಥದ್ದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಒಂದು ವೇಳೆ ಈ ಸಂದರ್ಭದಲ್ಲಿ ನಾವು ಕೂಡ ಒಂದಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಮುಖ್ಯ ರಸ್ತೆ ಮಲಯಾಳ ಹರಿಹರ ಈ ಮಾರ್ಗದ ಮುಖೇನ ಕೋಟ್ಯಂತರ ರೂಪಾಯಿಗಾಗಿ ನಾವು ಕೂಡ ಸಾಕಷ್ಟು ಪ್ರಯತ್ನಪಟ್ಟು ಅಲ್ಲಿಯ ರಸ್ತೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಹಾಗಾಗಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದೇನಂತ ಹೇಳಿದರೆ, ನಾವು ಹೊರಗಿನ ಶಾಸಕರನ್ನು ಕರೆಸಿ ನಾವು ಅವರಿಂದ ಅನುದಾನ ತಂದು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳುವಂಥ ವಿಚಾರ, ಅದು ಕೂಡ ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಯಾಕಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇಲ್ಲಿಂದ ಕೂಡ ಅನುದಾನ ತರಿಸ್ಬೋದು, ಮಾಡಿಸ್ಬೋದು. ಯಾಕಂದರೆ ಅಶೋಕ್ ಕುಮಾರ್ ರೈ ಅವರಿಗೆ ಸಾಕಷ್ಟು ಈಗಿನ ಮುಖ್ಯಮಂತ್ರಿಯವರ ಆಪ್ತ ಮಿತ್ರತ್ವ ಕೂಡ ಇದೆ. ಅದೇ ರೀತಿ ಇಲ್ಲಿ ಪ್ರಭಾವಿ ಮಂತ್ರಿ ಇನ್ನೊಬ್ಬರು ಇದ್ದಾರೆ, ಉಳ್ಳಾಲ ಶಾಸಕ ಇದ್ದಾರೆ, ಅವರು UT ಖಾದರ್ ಅವರಿದ್ದಾರೆ. ಇವರೆಲ್ಲ ಪ್ರಯತ್ನ ಮುಖಾಂತರ ಕೂಡಲೇ ಇವರು ತಂದು ಮಾಡಿಸಿದ್ರು ಕೂಡ ನಾವು ಸಂತೋಷ, ನಾವು ಹೆಮ್ಮೆ ಪಡ್ತೇವೆ. ಯಾಕಂದರೆ ನಾವು ರಾಜಕೀಯವಾಗಿ ನಾವು ಯಾರನ್ನು ನಮ್ಮ ಕೈಯಲ್ಲಾಗಬೇಕು, ನಾವೇ ಮಾಡಿಸುವಂತ ಆಗಬಾರ್ದು.
ಎಲ್ಲರ ಪ್ರಯತ್ನವು ಇದ್ದರೆ ಒಳ್ಳೆಯದು. ಯಾಕಂದರೆ ಊರಿಗಾಗಿ ನಾವು ಊರಿನ ಅಭಿವೃದ್ಧಿಯಲ್ಲಿ ನಾವು ರಾಜಕೀಯ ಮಾಡಬಾರ್ದು ಅಂತ ಹೇಳುವಂಥದ್ದು ನನ್ನ ಇಚ್ಛೆ. ಆದರೆ ಇಂಥ ಹೇಳಿಕೆಗಳಿಗೆ ಮಾತ್ರ ನನಗೆ ನೋವು ತಂದಿದೆ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರೆದಿರ್ತಕ್ಕ ವಿಚಾರ, ಮುಂದೆ ಏನೆಲ್ಲ ಈ ನಮ್ಮ ಗ್ರಾಮದಲ್ಲಿ ಈವರೆಗೆ ಅಭಿವೃದ್ಧಿ ಕಾರ್ಯ ಆಗಿದೆ ಅಂತ ಹೇಳುವಂಥ ಬಗ್ಗೆ ಗಿರೀಶ್ ಕೂಡ ಅದರ ಬಗ್ಗೆ ಸಾಕಷ್ಟು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಅವರು ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ. ಧನ್ಯವಾದ. ಮಾಧ್ಯಮ ಮಿತ್ರರಿಗೆ ಭಾಜಪ ಐನಿಕಿದು ಬೂತ್ ಸಮಿತಿಯ ವತಿಯಿಂದ ಹಾರ್ದಿಕ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಕಿಶೋರ್ ಕೂಜುಗೌಡ ಅವರು ಹೇಳಿದಂತೆ 2 ದಿನಗಳ ಹಿಂದೆ ನಮ್ಮ ಐನಿಕ್ಕಿದು ಗ್ರಾಮದ ಐನಿಕ್ಕಿದು ಕೋಟೆಬಾಗಿಲು ರಸ್ತೆಯ ಅಭಿವೃದ್ಧಿಯ ಬಗ್ಗೆ ಜಾಲತಾಣದಲ್ಲಿ ಕೆಲವು ವರದಿಗಳು, ವಿಡಿಯೋಗಳು ಪ್ರಸಾರ ಆದವು. ಯಾಕೆಂತೇಳಿದರೆ ಐನಕ್ಕಿ ಅನ್ನೋದು ಈ ಹಿಂದೆ ಕುಗ್ರಾಮವಾಗಿತ್ತು, ಇತ್ತೀಚೆಗಷ್ಟೇ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಅದರ ಬಗ್ಗೆ ನಾವು ಹೇಳಿಕೊಳ್ಳಬೇಕು. ಯಾಕೆಂತೇಳಿದರೆ ಆ ವಿಡಿಯೋವನ್ನು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಮಾತಾಡಿರುವಂತಹ ಯುವಕರು ನಮ್ಮದೇ ಕಾರ್ಯಕರ್ತರು. ಅವರ ನೋವನ್ನು ಅವರು ತೋಡಿಕೊಂಡಿದ್ದಾರೆ. ಏನೋ ಅಭಿವೃದ್ಧಿ ಆಗಲಿಲ್ವ, ಆ ರೋಡಿನ ಬಗ್ಗೆ ತಮ್ಮ ಅಭಿವೃದ್ಧಿ ಆಗಲಿಲ್ಲ ಎನ್ನುವಂಥ ವಿಚಾರವನ್ನು ಅವರು ಹೇಳಿಕೊಂಡಿದ್ದಾರೆ. ನಿಜಕ್ಕೂ ಆ ರೋಡಿನ ಬಗ್ಗೆ ಅಭಿವೃದ್ಧಿ ಆಗಲೇಬೇಕು, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ ನಾವು ಮಾತಾಡಲಿಕ್ಕೆ ಬಂದಿರುವಂಥದ್ದು ಆ ವಿಡಿಯೋವನ್ನು ಮಾಡಿರ್ತಕ್ಕಂಥ ಏನು RJ ತ್ರಿಶೂಲ್ ಅನ್ನುವಂಥ ಯೂಟ್ಯೂಬರ್ ಆ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಐನಿಕ್ಕಿದು ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು. ಹಾಗಾಗಿ ಅವರ ವರದಿಗೆ ಒಂದು ಸೃಷ್ಟೀಕರಣವನ್ನು ಕೊಡುವುದಕ್ಕಾಗಿ ನಾವು ಇವತ್ತೆಲ್ಲರೂ ಈ ಐನಿಕ್ಕಿದ ಬೂತ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಿರಿಯರು ಸೇರಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ RJ ತ್ರಿಶೂಲ್ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು 20 ವರ್ಷಗಳಿಂದ ಕೇವಲ ಒಂದು SC ಕಾಲೋನಿಗೆ ಮಾತ್ರ 2 ರಸ್ತೆಗಳಾಗಿದ್ದು ಬಿಟ್ಟರೆ ಐನಿಕ್ಕಿದು ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದೀರಿ. ತ್ರಿಶೂಲ್ ಅವರೇ, ನೀವು ತಿಳ್ಕೊಳ್ಬೇಕು, 3.5 ವರ್ಷ ಅಥವಾ 4 ವರ್ಷಗಳ ಹಿಂದೆ ನಮ್ಮದು ಇದೇ ಮಲಯಾಳ ಐನಿಕ್ಕಿದು ಹರಿಹರ ರಸ್ತೆಗೆ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಡಾಮರೀಕರಣ ಹಾಗೂ ಕಾಂಕ್ರೀಟ್ಕರಣ ರಸ್ತೆ ಇದೇ ಅಂಗಾರರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ, ಮಾನ್ಯರಾದಂತಹ ಶ್ರೀಯುತ CC ಪಾಟೀಲ್ ಅವರು PWD ಮಿನಿಸ್ಟರ್ ಆಗಿರುವಂಥ ಸಂದರ್ಭದಲ್ಲಿ 4.5 ಕೋಟಿ ವೆಚ್ಚದಲ್ಲಿ ನಮ್ಮ ಐನಿಕ್ಕಿದು ಮಲಯಾಳ ಹರಿಹರ ಸಂಪರ್ಕ ರಸ್ತೆ ಕಾಂಕ್ರೀಟ್ಕರಣ ಹಾಗೂ ಡಾಮರೀಕರಣ ಆಗಿದೆ. ಇದರ ಬಗ್ಗೆ ನೀವು ಏನು ಹೇಳ್ತೀರಿ? ಎರಡನೇದಾಗಿ, ಇದೇ ನೀವು ಮೊನ್ನೆ ಯಾವುದು ವಿಡಿಯೋವನ್ನು ಮಾಡಿದ್ರ ಆ ವಿಡಿಯೋ ಮಾಡಿರುವಂಥ ರಸ್ತೆಯಲ್ಲಿ ಇದೇ ಅಂಗಾರ ಸಚಿವರಾಗಿರುವಂಥ ಸಂದರ್ಭದಲ್ಲಿ 30 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ಕರಣ ಆಗಿದೆ. ಅದೇ ರಸ್ತೆಯಲ್ಲಿ ನೀವು ಮುಂದುವರಿದ ಭಾಗವಾಗಿ ನೀವು ಹೋಗಿದ್ದೀರಿ. ಆ ಕಾಂಕ್ರೀಟ್ಕರಣ ಆಗುವಂಥ ನೀವು ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಆ ಕಾಂಕ್ರೀಟ್ ಆದ ಭಾಗವನ್ನು ನೀವು ತೋರಿಸಲಿಲ್ಲ. ಅದೇ ರಸ್ತೆ 30 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ಕರಣ ಕೂಡ ಆಗಿದೆ. ಅದನ್ನು ಯಾಕೆ ನೀವು ಹೇಳಲಿಲ್ಲ? ಮತ್ತು ಕೂಜುಗೋಡು ಕಟ್ಟುಮನೆ ಎಂಬಲ್ಲಿ ಅಂಗಾರರ ಅವಧಿಯಲ್ಲಿ ಸುಮಾರು 15 ಲಕ್ಷದ ವೆಚ್ಚದಲ್ಲಿ ಒಂದು ಸಣ್ಣ ಕಿರು ಸೇತುವೆ ಕೂಡ ಆಗಿದೆ. ಅದರ ಬಗ್ಗೆ ಕೂಡ ನೀವು ಯಾವುದೇ ಮಾತನ್ನು ಹೇಳಲಿಲ್ಲ. ಕತ್ತಿಮಜಲ್ ಎಂಬಲ್ಲಿ ಶಾಲಾ ಸೇತು ಗ್ರಾಮ ಸೇತು ಎಂಬ ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 25 ಲಕ್ಷದಲ್ಲಿ ಕಿರು ಸೇತುವೆ ನಿರ್ಮಾಣ ಆಗಿದೆ. ಇದು ಕೂಡ ಆಗಿರುವಂಥದ್ದು ಮಾನ್ಯ ಅಂಗಾರರು ಸಚಿವರಾಗಿದ್ದು ಶಾಸಕರಾಗಿದ್ದ ಅಂತಹ ಸಂದರ್ಭದಲ್ಲಿ. ಹಾಗಾಗಿ 20 ವರ್ಷದಲ್ಲಿ ಯಾವುದೇ ಅನುದಾನ ನಮ್ಮ ಐನಿಕ್ಕಿ ಗ್ರಾಮಕ್ಕೆ ಬಂದಿಲ್ಲ. ಈ ಐನಿಕ್ಕಿ ಗ್ರಾಮದ ಬಗ್ಗೆ, ಐನಿಕ್ಕಿ ಈಗಿನ ಶಾಸಕರ ಬಗ್ಗೆ, ಮುಂದೆ ಇದ್ದಂತಹ ಅಂಗಾರರ ಬಗ್ಗೆ ಜನರು ಬೇಸತ್ತಿದ್ದಾರೆ ಎನ್ನುವ ಮಾತಿಗೆ ನಿಮಗೆ ಸೃಷ್ಟೀಕರಣ ಕೊಡ್ತಾ ಇದ್ದೇನೆ. ಅದೇ ರೀತಿ ಈಗಿನ ಶಾಸಕರ ಬಗ್ಗೆ ಕೂಡ ನೀವು ಹೇಳ್ತೀರಿ ಯಾವುದೇ ಸ್ಪಂದನೆ ಇಲ್ಲ, ಹಾಗಾಗಿ ಜನಗಳು ಬೇಸತ್ತಿದ್ದಾರೆ. ನಮ್ಮ ಹತ್ತಿರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಅಶೋಕ್ ರೈಯ ಕಡೆಗೆ ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ. ಇದಕ್ಕೂ ಕೂಡ ನಾನೊಂದು ನಿಮಗೆ ಸೃಷ್ಟೀಕರಣ ಕೊಡ್ತಾ ಇದ್ದೇನೆ. ನಮ್ಮ ಹೆಮ್ಮೆ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿ ಅವರು ಇದೀಗ ಅವರು ಶಾಸಕಿಯಾದಂತಹ ನಂತರ ಇದೇ ನಮ್ಮ ಐನಿಕ್ಕಿಗೆ ಸಂಪರ್ಕಿಸುವಂತಹ ಇಲ್ಲಿ ಸುಬ್ರಹ್ಮಣ್ಯ, ಮಾನಾಡು, ಅಜ್ಜಿಗುಡ್ಡೆ ಮೂಲಕವಾಗಿ ನೂಜಿವಟ್ಟಿಗೆ ಸಂಪರ್ಕಿಸುವಂತಹ ನಮ್ಮ ಐನಿಕ್ಕಿಗೆ ಸಂಪರ್ಕಿಸುವಂತಹ ಮಧ್ಯಭಾಗದಲ್ಲಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಕೂಡ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡಿ ಈಗಾಗಲೇ ಅದು ಕೆಲಸ ಸಂಪೂರ್ಣಗೊಂಡಿದೆ. ಅದಲ್ಲದೆ ನಮ್ಮ ಐನಿಕ್ಕಿ ಗ್ರಾಮದ ಬಹುಬೇಡಿಕೆ ಅಂದರೆ ಇಜ್ಜಿನಡ್ಕ ಕುಜುಂಬಾರು ಆ ಒಂದು ಸುಮಾರು 30-35 ಮನೆಗಳಿಗೆ ಒಂದು ಸಂಪರ್ಕಿಸುವಂತಹ ಒಂದು ತೋಡಿಗೆ ಅಡ್ಡಲಾಗಿ ಕುಜುಂಬಾರು ಎಂಬಲ್ಲಿ ಈಗಾಗಲೇ KRDL ಮುಖಾಂತರ ಒಂದು 60 ಲಕ್ಷ ವೆಚ್ಚದಲ್ಲಿ ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರೊಸೀಜರ್ ಮುಗಿದೆ. ಈ ಒಂದು ಮಳೆ ಇದ್ದ ಕಾರಣ ಈಗ ಮಾಡಲಿಕ್ಕೆ ಆಗ್ತಿಲ್ಲ. ಈ ಮಳೆ ಕಳೆದ ತಕ್ಷಣ ಆ ಒಂದು ಕಾಮಗಾರಿ ಕೂಡ ಆರಂಭವಾಗಲಿಕ್ಕಿದೆ. ಇಷ್ಟೆಲ್ಲ ಕಾಮಗಾರಿಗಳು ಬಂದರೂ ಕೂಡ ಅದಲ್ಲದೆ ಒಳ ರಸ್ತೆಗಳಿಗೆ ಒಂದು 5-10 ಲಕ್ಷಗಳು,
ಕಾಂಕ್ರೀಟೀಕರಣಕ್ಕಾಗಿ ನಮ್ಮ ಹೆಮ್ಮೆಯ ಶಾಸಕಿಯಾದಂಥ ಕುಮಾರಿ ಭಾಗೀರಥಿ ಮುರಳಿ ಅವರು ನೀಡಿದ್ದಾರೆ. ಅದೇ ರೀತಿ ಐನಿಕಿದು ಗ್ರಾಮದ ನವಗ್ರಾಮದ ಬಳಿ ಒಂದು 26 ಮನೆಗಳಿಗೆ ಯಾವುದೇ ಒಂದು ಕಾರ್ಯಕ್ರಮ ಅದಿದು ಏನು ಮಾಡಬೇಕಿದ್ರು ಕೂಡ ಅವರು ಆ ದಾರಿಯಲ್ಲಿ ಶಾಮೆಯನ್ನು ಹಾಕ್ಕೊಂಡು ಅಥವಾ ರೋಡ್ ಬದಿಗಳಲ್ಲಿ ಏನಾದರೂ ಶೀಟ್ ಹಾಕ್ಕೊಂಡು ಅವರು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ ಬಂದಂತಹ ನಮ್ಮ ಶಾಸಕರು ಅಲ್ಲೇ ಸಮೀಪದಲ್ಲಿದ್ದಂತಹ ಒಂದು ಸಭಾಭವನಕ್ಕೆ ಮೇಲ್ಛಾವಣಿಗೆ ಹಾಗೂ ಕೆಳಗೆ ಟೈಲ್ಸ್ ಅಳವಡಿಕೆಗಾಗಿ ಸುಮಾರು 10 ಲಕ್ಷ ವೆಚ್ಚವನ್ನು ಶಿಫಾರಸು ಮಾಡಿ ಇದೀಗ ಆ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ. ಈ ಎಲ್ಲ ಕಾಮಗಾರಿಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾಕೆ ನಮ್ಮ ಶಾಸಕರ ಬಗ್ಗೆ ಈ ರೀತಿಯ ಒಂದು ಮಾತನ್ನು ಹೇಳ್ತಾ ಇದ್ದೀರಿ? ಹಾಗಾಗಿ ನಿಮಗೆ ಸವಾಲು, ಐನಿಕಿದು ಬೂತ್ ಸಮಿತಿಯ ಕಡೆಯಿಂದ ನಿಮಗೆ ಸವಾಲನ್ನು ಆಗ್ತಾ ಇದ್ದೇವೆ. ನಾವೇನು ಐನಿಕಿದು ಗ್ರಾಮದಲ್ಲಿ 20 ವರ್ಷಗಳಿಂದ ಆದಂತಹ ಅನುದಾನಗಳು ಬಂದಿದೆಯೋ ಅಥವಾ ಅಭಿವೃದ್ಧಿ ಆಗಿದೆಯೋ ಅದನ್ನು ನಾವು ದಾಖಲೆ ಸಮೇತರಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ನಾವು ತಯಾರಿದ್ದೇವೆ. ನೀವು ನಿಮ್ಮ ಸಮಯವನ್ನು ಹಾಗೂ ದಿನಾಂಕವನ್ನು ನಿಗದಿ ಮಾಡಿ ಐನಿಕಿದು ಗ್ರಾಮದಲ್ಲಿ ಅಥವಾ ಸಮಗ್ರ ಅಭಿವೃದ್ಧಿ ಏನಾಗಿದೆ ಅದನ್ನು ನಾವು ತೋರಿಸಿಕೊಡಲಿಕ್ಕೆ ಬರ್ತಿದ್ದೇವೆ. ಅದೇ ರೀತಿ ಇಡೀ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಎಷ್ಟು ಅಭಿವೃದ್ಧಿ ಕಾರ್ಯಗಳು ಅಂಗಾರರ ಸಮಯದಲ್ಲಿ ಅಥವಾ ಈಗಿನ ಕುಮಾರಿ ಭಾಗೀರಥಿ ಮುರಳಿ ಅವರ ಸಂದರ್ಭದಲ್ಲಿ ಈ ಅವಧಿಯಲ್ಲಿ ಎಷ್ಟು ಕೆಲಸಗಳಾಗಿದೆ ಅಂತ ಹೇಳುವಂಥ ದಾಖಲೆಯನ್ನು ನಾವು ನಿಮಗೆ ಕೊಡ್ತೇವೆ. ನೀವು ಆಗೋದಿದ್ದರೆ ಬಹಿರಂಗವಾಗಿ ನಮ್ಮ ಐನಿಕಿದು ಗ್ರಾಮಕ್ಕೆ ಹಾಗೂ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಮಗ್ರ ಅಭಿವೃದ್ಧಿಯ ಚರ್ಚೆಗಾಗಿ ನೀವು ಬರಬೇಕು. ಸುಮ್ಮನೆ ಯಾವುದೋ ಅಲ್ಲಿ ಎ ಸಿ ರೂಮಲ್ಲ ಕೂತ್ಕೊಂಡು ಈ ವಿಡಿಯೋವನ್ನು ಮಾಡಿಕೊಂಡು ಯಾವುದೋ ಒಂದು ಗ್ರಾಮದಲ್ಲಿ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳುವ ವಿಚಾರವನ್ನು ನೀವು ಹೇಳೋದಿದ್ರೆ ನಾವು ಅದನ್ನು ಒಪ್ಪಿಕೊಳ್ಳೋದೆ. ಯಾಕೆಂತ ಹೇಳಿದರೆ ನೀವು ಯೂಟ್ಯೂಬರ್ ಆಗಿ ಒಳ್ಳೆ ವಿಚಾರಗಳಿಗೆ ನೀವು ಅದನ್ನು ವ್ಯಕ್ತಪಡಿಸ್ತೀರಿ ಅಂತಾದರೆ ನಾವು ಅದಕ್ಕೆ ಒಂದು ಮನ್ನಣೆಯನ್ನು ಕೊಡ್ತೇವೆ, ಗೌರವಿಸ್ತೇವೆ. ಅದೇ ರೀತಿ ಯಾರೋ ಹೇಳಿದರು ಯಾವುದೋ ಕಾಣದ ಕೈಗಳು ನಿಮ್ಮ ಹಿಂದೆ ಕೆಲಸ ಮಾಡಿಕೊಂಡು ಯಾರನ್ನೋ ಓಲೈಕೆ ಮಾಡೋದಕ್ಕೋಸ್ಕರ ನೀವು ಅಶೋಕ್ ರೈಯ ಬಳಿ ಹೋಗಿ ಅಥವಾ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನತೆ ಇದರಿಂದ ಬೇಸತ್ತುಕೊಂಡಿದೆ ಅಂತ ಹೇಳುವಂಥ ವಿಚಾರವನ್ನು ನೀವು ಹೇಳ್ತೀರಿ ಅಂತೇಳಿದರೆ, ನಿಮ್ಗೆ ಅಷ್ಟು ಬೇಸರವಾಗಿದ್ದರೆ ನೀವು ಆ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟು ನೀವು ಪುತ್ತೂರಿನಲ್ಲಿ ಬೇಕಿದ್ರೆ ವಾಸ್ತವ್ಯ ಮಾಡಬಹುದು. ಹಾಗಾಗಿ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವತ್ತೂ ಕುಂಠಿತಗೊಂಡಿಲ್ಲ, ಅಭಿವೃದ್ಧಿ ಆಗ್ತಾನೇ ಇದೆ. ಹಾಗಾಗಿ ಈ ಮೂಲಕ ನಾನು ನಿಮಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಐನಿಕಿ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿಯ ಕೊರತೆ ಆಗಿಲ್ಲ. ಈ ಹಿಂದೆಯೂ ಆಗಿದೆ, ಈಗಲೂ ಆಗ್ತಾಯಿದೆ, ಇನ್ನು ಮುಂದೆಯೂ ಆಗ್ತದೆ. ಅಂತ ನಿಮಗೆ ಸಮಸ್ಯೆಗಳಿದ್ದಲ್ಲಿ, ಇದರ ಬಗ್ಗೆ ಡೌಟ್ಗಳಿದ್ದಲ್ಲಿ, ನಿಮಗೆ ಬೇಕಾದ ಕ್ಲಿಯರ್ ಬೇಕಿದ್ದರೆ ದಯವಿಟ್ಟು ನೀವು ಐನಿಕಿದು ಗ್ರಾಮಕ್ಕೆ ಬನ್ನಿ. ದಾಖಲೆ ಸಮೇತವಾಗಿ ಆದಂತಹ ಕೆಲಸಗಳ ಬಗ್ಗೆ, ಅನುದಾನಗಳ ಬಗ್ಗೆ ನಾವು ನಿಮಗೆ ತೋರಿಸಿಕೊಡ್ತೇವೆ. ನೀವು ಅದಕ್ಕೆ ಸಮಯ ದಿನಾಂಕವನ್ನು ನಿಗದಿ ಮಾಡಿ ಬನ್ನಿ ಅಂತ ಹೇಳುವುದರ ಮೂಲಕ ಇನ್ನು ಮುಂದೆ ಇಂತಹ ನಮ್ಮ ಶಾಸಕರ ವಿರುದ್ಧ ಅಥವಾ ಈ ಹಿಂದೆ ನಮ್ಮ ಮಾನ್ಯ ಸಚಿವರು ಶಾಸಕರಾಗಿದ್ದ ಅಂಗಾರರ ವಿರುದ್ಧ ಈ ರೀತಿಯ ಹೇಳಿಕೆಯನ್ನು ಕೊಡುವುದು ನಿಲ್ಲಿಸಿ ಅನ್ನುವ ಮಾತನ್ನು ಹೇಳ್ಕೊಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಪ್ರಶ್ನೆ, ಈಗ ನೀವು ಯೂಟ್ಯೂಬರ್ ಅಂತ ಹೇಳಿದ್ರಲ್ಲ, ಯೂಟ್ಯೂಬರ್ ಅನ್ನೇ ನೀವು ಆರೋಪ ಮಾಡ್ತಾ ಇದ್ದೀರಿ. ಈಗ ಅದರಲ್ಲಿ ಯಾರೋ ಸಂದರ್ಶನದಲ್ಲಿ ನಾವು ವಿಡಿಯೋ ನೋಡಿದ್ರು, ಸಂದರ್ಶನದಲ್ಲಿ ಯಾರು ಬೇರೆಯವರು ಮಾತಾಡ್ತಾ ಇದ್ರು. ಈಗ ಅವರು ಹೇಳಿ ಅವರು ಯೂಟ್ಯೂಬ್ ಮಾಡಿದ್ರಲ್ವ, ನೀವು ಯೂಟ್ಯೂಬರ್ ಆರೋಪ ಮಾಡ್ತಾ ಇದ್ದೀರಿ. ಯೂಟ್ಯೂಬರ್ ನಿಮ್ಮ ಊರಿನವರ ಅಥವಾ ಈಗ ಅವರಿಗೆ ನಿಮ್ಮ ವ್ಯಕ್ತಿಗೆ ದ್ವೇಷ ಇದೆಯಾ? ಇಲ್ಲ 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 ನೋಡಿ, ಅವರು ಮಾತಾಡಿರುವಂಥದ್ದು, ಈಗ ಅವರು ರೋಡಿನ ಬಗ್ಗೆ ಮಾತಾಡಿರುವಂಥದ್ದು, ಅವರು ನಮ್ಮದೇ ಕಾರ್ಯಕರ್ತರು, ಅದರ ಬಗ್ಗೆ ಬೇಸರ ಇಲ್ಲ. ಅವರು ಏನು ಮಾಡಿದ್ದಾರೆ, ಕೇವಲ ಐನಿಕಿದು ಮತ್ತು ಐನಿಕಿದು ಅಥವಾ ಕೋಟೆಬೈಲು ರಸ್ತೆಯ ಬಗ್ಗೆ ಮಾತ್ರ ಅವರು ಮಾತಾಡಿದ್ದಾರೆ. ಇವ್ರೇನು ಹೇಳಿದರು, 20 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ಅಂತ ಹೇಳಿದರು. ಅದನ್ನು ನಾನು ಹೇಳಿದ್ದಷ್ಟೇ. ರಸ್ತೆ ಬಗ್ಗೆ, ರಸ್ತೆ ಕಾಮಗಾರಿ ಬಗ್ಗೆ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳೋ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಹೌದು. ಈಗ ಶಾಸಕರು ಮಾಡಿದ್ರೆ ಅವರು ಟೀಕೆ ಮಾಡುವುದು ಸರಿ. ಅಲ್ಲ, ಅದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಯೂಟ್ಯೂಬರ್ ಅಂತ ಹೇಳಿದ್ರಲ್ಲ, ಯೂಟ್ಯೂಬರ್ ನಿಮ್ಮ ಊರಿನವರ ಅಥವಾ ನಿಮ್ಮ ವ್ಯಕ್ತಿಗೆ ದ್ವೇಷ ಇದೆಯಾ? ಇಲ್ಲ ಇಲ್ಲ, ವ್ಯಕ್ತಿಗೆ ದ್ವೇಷದಲ್ಲಿ ನಿಮ್ಮನ್ನು ತೇಜೋವಧಿ ಮಾಡಬೇಕು ಅಥವಾ ನಿಮ್ಮ ಊರಿಗೆ ಒಂದು ಕಳಂಕ ತರಬೇಕು ಅಲ್ಲ. ಅವರ ಹಿಂದೆ ಬೇರೆ ಕಾಣದ ಕೈಗಳು ಕೆಲಸ ಮಾಡಿರ್ಬೋದು, ಅದನ್ನ ನಾನು ಇಲ್ಲ ಅಂತ ಹೇಳುದಿಲ್ಲ. ನೀವು ಅವರನ್ನು ಟೀಕೆ ಮಾಡಬೇಕು. ಯೂಟ್ಯೂಬರ್ ಅಂತ ಹೇಳುವಂತದ್ದು ವಿಷಯ ಅದು ಮಾಧ್ಯಮದವರಲ್ವಾ, ಮಾಧ್ಯಮದವರಿಗೆ ನೀವು ಕೊಟ್ಟದನ್ನು ಹಾಕ್ತಾರೆ, ಅವರು ಕೊಟ್ಟದನ್ನ ಹಾಕ್ತಾರೆ. ಅಲ್ಲ ಅವರು ತಿಳ್ಕೊಂಡು ಹಾಕ್ಬೇಕಲ್ಲ. ಕೇವಲ ನೋಡಿ, 2 CC ರೋಡ್ ಅನ್ನು ಮಾತ್ರ ಮಾಡಿದ್ದಾರೆ, ಅದಂದ್ರೆ ಅವರಿಗೆ ಬಂದ್ರೆ ಮಾಹಿತಿ ಬಂದಿರ್ತದೆ. ಹೌದಾ? ನಾವು ಅದಕ್ಕೆ ಸೃಷ್ಟೀಕರಣ ಕೊಟ್ಟದ್ದಷ್ಟೇ ಅಲ್ಲ. ಈಗ ಅವರು ಇದನ್ನ ಈಗ ರಸ್ತೆ ಬಗ್ಗೆ, ಸಾರ್ವಜನಿಕ ಸಮಸ್ಯೆ ಬಗ್ಗೆ ಅವ್ರು ಯಾರೋ ಕೊಡ್ತಾರೆ, ಅದಕ್ಕೆ ಅವರು ಅದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದಾರೆ. ಅಲ್ಲ, ಒಂದು ವರದಿಯನ್ನು ಹಾಕಬೇಕಿದ್ರೆ ಸ್ವಲ್ಪ ತಿಳ್ಕೊಂಡು ಹಾಕ್ಬೇಕಲ್ಲ. 20 ವರ್ಷಗಳಿಂದ ಯಾವ್ದು ಈಗ ಅಂದ್ರೆ ನಾನು ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಈಗ ಯಾರು ಯೂಟ್ಯೂಬರ್, ಈಗ ನಾನು ಹೇಳಿದ್ನ ಅವರ ಅತ್ತೆ ಮನೆ ಕೂಡ ಅವರ ತಾಯಿಯ ಮನೆ ಕೂಡ ನಮ್ಮ ಊರೇ. 20 ವರ್ಷಗಳಿಂದ ಅವರು ಬಂದಿಲ್ಲ ಆಗಿದ್ರೆ ನಮ್ಮ ಊರಿಗೆ ಬಂದಿರ್ತಾರಲ್ಲ. ಇದನ್ನ ವಿಡಿಯೋ ಅವ್ರು ಮಾಡುವಾಗ ಅಲ್ಲಿ ಸ್ಪಾಟಿಗೆ ಬಂದಿದ್ದಾರಾ ಅಥವಾ
ಸ್ಮಾರ್ಟಲ್ಲಿ ಇರಲಿಲ್ಲ, ಅವರಿಬ್ಬರು ಯುವಕರೇ ಮಾತ್ರ ಒಂದದ್ದು ಇದ್ದದ್ದು. ಯೂಟ್ಯೂಬರಲ್ಲಿ ಮಾಡಿ ಕಳಿಸಿದ ಅವರ ಜನ ಯಾರಿದ್ರು ಅವ್ರು ಬರಲಿಲ್ಲ, ಅವರು ಕೂತಲ್ಲಿಂದ ಮಾತಾಡಿಲ್ಲ. ನಾವು ಕೇಳಿದ್ದು ಅಂತ ಹೇಳಿದ್ರೆ, ಅಲ್ಲಲ್ಲ, ದಯವಿಟ್ಟು ಏನು ಗೊತ್ತಾ, ಯೂಟ್ಯೂಬರ್ ಈಗ ಏನಾದ್ರು ಸಮಸ್ಯೆ ಉಂಟಾ ಅಂತ ಬರ್ತಾ ಇದ್ದೀನಿ. ಯಾಕಂದ್ರೆ ನೀವು ಯೂಟ್ಯೂಬರ್ ಅಂತ ಹೇಳಿ ಹೇಳೋದು ಬರ್ತಾ ಇದ್ದೀರಿ. ಊರಿನವ್ರು ಮಾಡಿದ್ರು ಸಾರ್ವಜನಿಕ ಸಮಸ್ಯೆ ಇದ್ದದ್ದು, ಎಲ್ಲ ಕಡೆ ಸಾರ್ವಜನಿಕ ಇದ್ದದ್ದೇ. ಅದು ಎದುರು ಈಗ ಸರ್ಕಾರ ನಡೀತಾ ಇರುವಾಗ ಅಲ್ಲ, ಯಾವುದೇ ಕೆಲಸ ಕಾರ್ಯ ಆಗಲಿಲ್ಲ ಅಂತ ಹೇಳಿರುವಂತಾರೆ ಅದು ವಿರೋಧ ಪಕ್ಷವನ್ನು ಟೀಕೆ ಮಾಡೋದೇ ಇರುವುದು. ಅಲ್ಲಲ್ಲ, ಅವರು ಮಾಡಿದ್ರಲ್ಲಿ ರಸ್ತೆಯ ಬಗ್ಗೆ ಮಾತಾಡಿದ್ರಲ್ಲಿ ನಮ್ಮ ಅಭ್ಯಂತರೇನಲ್ಲ, ಮಾತಾಡಬೇಕು. ಅಂದರೆ ನಮಗೂ ನೋವುಂಟು ಆ ರಸ್ತೆ ಆಗಬೇಕು ಅಂತ. ಹಾಗೆ ಆ ಒಂದು ಮಾತಾಡೋ ಬರದಲ್ಲಿ ಏನು ಕೆಲಸ ಆಗಲಿಲ್ಲ ಅಂತ ಅವ್ರು ಕೂಡ ಹೇಳ್ಬಾರ್ದಲ್ಲ, ಅಷ್ಟು ಅನುದಾನ ಕೊಟ್ಟಿದ್ದಾರೆ. ಸಂತೋಷ, ಅವರು ಬೇರೆ ಕಡೆ ಒಂದು ಮಾಡಲಿ, ಸಂತೋಷವೇ. ನಾವು ಅದಕ್ಕೇನು ವಿರೋಧ ಮಾಡುತ್ತೇವೆ. ಐನಕಿ ಗ್ರಾಮದಲ್ಲಿ ಒಟ್ಟು ಎಷ್ಟು ರಸ್ತೆಗಳಿದೆ? ಒಳ ರಸ್ತೆಗಳು ಐನಕಿ ಗ್ರಾಮದ ಎಷ್ಟು ಒಳ ರಸ್ತೆಗಳು? ಒಂದು 10-15 ರಸ್ತೆಗಳಿರ್ಬೋದು. 15 ರಸ್ತೆಗಳಲ್ಲಿ ಒಂದು 20 ವರ್ಷಗಳಲ್ಲಿ ಎಷ್ಟು ರಸ್ತೆಗಳು ಅಭಿವೃದ್ಧಿ ಆಗಿದೆ? ಎಲ್ಲ ರಸ್ತೆಗಳಿಗೆ ನಾವು ಪಂಚಾಯತ್ ಯಾವ ಅನುದಾನದಲ್ಲಿ? ಅಲ್ಲ, ಶಾಸಕರ ಅನುದಾನದಲ್ಲಿ ಕೆಲವೊಂದು ರಸ್ತೆಗಳು, ಅಂತೂ ಪಂಚಾಯತ್ ರಸ್ತೆಗಳಿಗೆ ನಾವು ಎಲ್ಲ ರಸ್ತೆಗಳಿಗೆ ನಾವು ಕಾಂಕ್ರೀಟೀಕರಣ ಮಾಡಿದ್ದೇವೆ. ಪ್ರತಿಯೊಂದು ರಸ್ತೆಗೂ ಸಂಪೂರ್ಣ ಅಲ್ಲ, ಸಂಪೂರ್ಣ ಅಲ್ಲ, ಆಯ್ದ ಭಾಗದಲ್ಲಿ. ಎಷ್ಟು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗಿದೆ? ಪಂಚಾಯತಲ್ಲಿ ಸಾಮಾನ್ಯ ಪಂಚಾಯತ್ ನಾವು ಸಂಬಂಧಪಟ್ಟಾಗೆ ಮಾಡೋದು ಸಾಮಾನ್ಯ ಒಂದು 60-70 ಲಕ್ಷ ವೆಚ್ಚದಲ್ಲಿ. ಟೋಟಲ್ ಆಗಿ ಎಷ್ಟು ಕೊಟ್ಟಿದ್ದಾರೆ? ಶಾಸಕರಾಗಿರ್ಬೋದು, ಪಂಚಾಯತ್ ಈಗ ಈಗಿನ ಶಾಸಕರದ್ದೇ, ಈಗ ಅದೇ ಮೊದಲಿನ ನಮ್ಮ ಅಂಗಾರ ಇರುವಾಗ 4.25 ಕೋಟಿ ಅನುದಾನ ನಮ್ಮ ಈ ಮಲಯಾಳ ಐನಕಿದು ರಸ್ತೆಗೆ ಬಂದಿದೆ, 4.25 ಕೋಟಿ. ಮತ್ತೆ 30 ಲಕ್ಷ ಈಗ ಮೊನ್ನೆ ಏನೋ ವಿಡಿಯೋ ವೈರಲ್ ಆಯ್ತಾ, 30 ಲಕ್ಷ ವೆಚ್ಚದಲ್ಲಿ ಅಲ್ಲಿ ಅದೇ ನಮ್ಮ ಐನಕಿದು ಗ್ರಾಮವನ್ನು ಸಂಪರ್ಕಿಸುವಂಥ ದೇವರಹಳ್ಳಿ, ಉಪ್ಪಳಿಕೆ, ಕುಜುಂಬರು, ಅದು ಕೂಡ ಸಾಮಾನ್ಯ 1 ಕೋಟಿ ವೆಚ್ಚದಲ್ಲಿ ಅಂತ ಕಾಣ್ತದೆ. ಈಗ ಆರೋಪ ಮಾಡಿದ ಆ ರಸ್ತೆಗೆ ಕೂಡ ಏನಾದ್ರು ಮುಂದೆ ಅನುದಾನ ಅಲ್ಲಲ್ಲ, ಇದರ ಬಗ್ಗೆ ನಾವು ಶಾಸಕರ ಬಳಿ ಮಾತಾಡಿದ್ದೇವೆ, ಇದನ್ನೆಲ್ಲ ಹೇಳಿದ್ದೇವೆ. ಖಂಡಿತವಾಗಿ ಮುಂದಿನ, ಯಾಕಂದ್ರೆ ಅನುದಾನದ ಕೊರತೆ ಇರುವಂಥದ್ದು ಎಲ್ಲರಿಗೂ ತಿಳಿದಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ಅನುದಾನ ಒದಗಿಸಿಕೊಡ್ತೇನೆ ಅಂತ ಭರವಸೆ ಮಾತನ್ನು ಹೇಳಿದ್ದಾರೆ ಶಾಸಕರು. ಅದೇ ಮತ್ತೊಂದು ವಿಚಾರ, ಪಂಚಾಯತ್ಗೆ ಸಂಬಂಧಪಟ್ಟ ರಸ್ತೆ, ಇನ್ನು ಜಿಲ್ಲಾ ಪಂಚಾಯತ್ಗೆ, ಮತ್ತೊಂದು ಸರ್ಕಾರದ ರಸ್ತೆ PWD. ಆ ರಸ್ತೆ ಬರೋದು ಜಿಲ್ಲಾ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್. ಜಿಲ್ಲಾ ಪಂಚಾಯತ್ ಅವರು ಅನುದಾನ ಕೊಡಬೇಕು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ನನ್ನೆಲ್ಲ ಕರೆಸಿ ನಮ್ಮದೊಂದು ಯೋಚನೆ ಹೇಗಿತ್ತು ಅಂತ ಹೇಳಿದರೆ, ಜಿಲ್ಲಾ ಪಂಚಾಯತ್ ರಸ್ತೆ ಆದ ಕಾರಣ ಒಂದು ಗ್ರಾಮ ಸಡಕ್ ಯೋಜನೆಗೆ ಅದನ್ನು ಸೇರಿಸಿಕೊಂಡು ಸಂಪೂರ್ಣ ಡಾಮರೀಕರಣ ಮಾಡಿಬಿಡುವಂಥದ್ದು ಅನ್ನುವಂಥದ್ದು ಯೋಚನೆ ಇತ್ತು, ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಎಂಪಿಗಳನ್ನ ಮಾನ್ಯ ಸಂಸದರ ಬಳಿ ಭೇಟಿ ಮಾಡಿ ಅದನ್ನು ಮನವಿಯನ್ನು ಸಲ್ಲಿಸಿ ಈಗಾಗಲೇ ನಾವು ಸರ್ವೆ ಕೂಡ ಒಂದ್ಸರಿ ಆಗಿದೆ, ಎಂಪಿಗಳ ಗಮನಕ್ಕೆ ಕೂಡ ಅದನ್ನು ತಂದಿದ್ದೇವೆ. ಯಾಕೆಂದರೆ ಒಮ್ಮೆಗೆ ಆದರೆ, ಅಂದರೆ ಈಗ ಶಾಸಕರ ಅನುದಾನದಲ್ಲಿ ಸ್ವಲ್ಪ ಆಯ್ದ ಭಾಗದಲ್ಲಿ ಮಾತ್ರ ಮಾಡಿಕೊಂಡು ಅದನ್ನು ಮುಂದುವರಿಸುವುದು, ಎಂಪಿಗಳ ಏನಾದರೂ ಅನುದಾನಗಳು ಬಂದರೆ ಅದನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸ್ಬೋದು ಅನ್ನುವಂಥ ಆಲೋಚನೆಯಿಂದ. ಈ ಶಾಸಕರ ಅನುದಾನದಲ್ಲಿ ಯಾವ ರಸ್ತೆಗಳಿಗೆ ಕೊಡ್ಲಿಕ್ಕೆ ಆಗ್ತದೆ? ಜಿಲ್ಲಾ ಪಂಚಾಯತ್ ರಸ್ತೆ, PWD ಅಥವಾ ಗ್ರಾಮ ಪಂಚಾಯತ್ ರಸ್ತೆಗಳಿಗೂ ಆಗ್ತದ? ಕೊಡ್ಬೋದು. ಅದಕ್ಕೆ ಕೊಡ್ಬೇಕು, ಇದಕ್ಕೆ ಕೊಡ್ಬೇಕು ಹಾಗೇನಿಲ್ಲ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರ ಬಂತು. ಈಗ ನಿಮ್ಮ ಮುಂದಿನ ನಡೆ ಹೇಗೆ? ಅಲ್ಲ, ನಾವು ಅವರು ಏನು ಕೇಳಿ ಸ್ಪಷ್ಟೀಕರಣ ಇದೆ. ಅಷ್ಟೇ. ನಮ್ಮ ಕಡೆಯಿಂದ ಸ್ಪಷ್ಟೀಕರಣ, ಅದೇ ನಾವೇನು ಕಾಂಪಿಟೇಷನ್ ಅಲ್ಲ, ಮಾಡೋದು, ನಾವು ಅವರ ಮೇಲೆ ದ್ವೇಷ ಸಾಧನೆ ಮಾಡುವಂಥದ್ದು ಏನಿಲ್ಲ. ಏನು ಅದಕ್ಕೆ ಕಾಮಗಾರಿ ನಡೆದಿಲ್ಲ ಅಂತ ಹೇಳೋದಕ್ಕೆ ನಾವು ಒಂದಷ್ಟು ಸ್ಪಷ್ಟೀಕರಣ. ಈಗ ಏನೋ ವಿಡಿಯೋ ಸಾರ್ವಜನಿಕರು ಇದ್ರ ಬಗ್ಗೆ ಅರಿವು ಮಾಡಬೇಕಲ್ವಾ? ಅಲ್ಲ, ಏನೋ ಮೊನ್ನೆ ವಿಡಿಯೋ ಮಾಡಿ ಮಾತಾಡಿದ್ರು ನಮ್ಮ ಕಾರ್ಯಕರ್ತರಿಬ್ರು, ಅವರ ಬಳಿ ನಾವು ನೇರವಾಗಿ ಹೇಳಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಆ ರಸ್ತೆಯ ಅಭಿವೃದ್ಧಿ ಆಗುವ ಬಗ್ಗೆ, ರಸ್ತೆ ಕಾಂಕ್ರೀಟೀಕರಣ ಅಥವಾ ಡಾಮರೀಕರಣ ಮಾಡುವ ಬಗ್ಗೆ ಸ್ಪಷ್ಟವಾಗಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಯೇ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಅವರ ಹತ್ರವೇ ಹೇಳಿದ್ದೇನೆ. ಏನು ದ್ವೇಷ ಅಲ್ಲ, ಅವರು ಹೇಳಿರುವಂಥದ್ದು ಅವರ ನೋವನ್ನು ತೋಡಿಕೊಂಡದ್ದಷ್ಟೇ. ಅವರು ಹೇಳಿದರೆ ತಪ್ಪಿಲ್ಲ, ಆದರೆ ತಪ್ಪಿದಂದ್ರೆ ಅದೇ ಯಾವುದೇ ಅಲ್ಲಿ ಅಭಿವೃದ್ಧಿ ಕಾಮಗಾರಿ ಸುಳ್ಳು ಇಡೀ ಕ್ಷೇತ್ರದಲ್ಲಿ ಆಗಲಿಲ್ಲ ಅಂತ ಹೇಳುವಂಥ ಅದು ನೋವು ತಂದದ್ದಷ್ಟೇ. ಯಾಕೆಂತ ಹೇಳಿದರೆ ಒಂದು ಅನುದಾನ ಬಂದು ಇಲ್ಲ ಅಂತ ಹೇಳಬಾರ್ದಲ್ಲ, ತಪ್ಪು ಮಾಹಿತಿ ಯಾರಿಗೂ ಕೊಡಬಾರ್ದು ಒಂದೇ ಒಂದು ವರ್ಡ್ ಅಷ್ಟೇ. 20 ವರ್ಷದಲ್ಲಿ ಏನೂ ಅನುದಾನ ಆಗಲಿಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದರು. ಈಗ ನಿಮ್ದು ಸ್ಪಷ್ಟೀಕರಣ ಅಷ್ಟೇ. ನಾವು ಏನಿದ್ರು ಅಭಿವೃದ್ಧಿಯ ಕಡೆಗೆ ಗಮನ ಕೊಡೋದು. ಅವರು ಕೊಟ್ಟ ಅದೊಂದು ವರ್ಡಿಗೆ ಬೇಕಾಗಿ ಮಾತ್ರ ನಾವು ಸ್ಪಷ್ಟೀಕರಣ ಕೊಟ್ಟದ್ದಷ್ಟೇ. ಮಾಧ್ಯಮದವರೇ ಹಾಗೆ ನಮ್ಮ ಊರಿನ ಮುಖಂಡರುಗಳೇ, ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟಕಡೆಯ ಗ್ರಾಮ ಅಂತ ಕರಿಬೋದು, ಐನಕಿದು. ಇಲ್ಲಿ ಪ್ರತಿಷ್ಠಿತ ಕೂಜುಗೋಡು ಮತ್ತು ಕಟ್ಟೆಮನೆ ಮನೆತನದಲ್ಲಿರುವಂಥ ಒಂದು ಗ್ರಾಮ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಸ್ತೆಯ ಬಗ್ಗೆ ವಿಡಿಯೋ ಮಾಡಿದರು. ಆ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ಶಾಸಕರು ಅವರನ್ನು ಅವಮಾನ ಮಾಡುವಂಥ ಘಟನೆಗಳು ನಡೆದಿದೆ. ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಬಂದಂಥ ಜನಪ್ರತಿನಿಧಿ.
ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಅತ್ಯಂತ ಬಡತನದಿಂದ ಬಂದವರು, ಕಷ್ಟಗಳನ್ನು ಸಹಿಸಿಕೊಂಡು ಶಾಸಕಿಯಾದವರು, ಪಕ್ಕದ ಕ್ಷೇತ್ರದ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರನ್ನು ಅಥವಾ ಅವರ ಹೊಗಳು ಭಟ್ಟರನ್ನು ಇಟ್ಕೊಂಡು ಅವರು ಏನೋ ನಮ್ಮ ಶಾಸಕರನ್ನು ತೇಜವಧೆ ಮಾಡ್ತಿದ್ದಾರೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ನಿಮಗೆ ಅಭಿವೃದ್ಧಿ ಕಾರ್ಯಗಳು ಕಡಿಮೆ ಆಗಿದ್ದರೆ ನಿಮ್ಮ ಊರಿನಲ್ಲಿ ಮಾಡ್ಕೊಳ್ಬೋದು, ನಮ್ಮದೇನು ಅಭ್ಯಂತರಗಳಿಲ್ಲ. ಹಾಗೆ ಅಂತೇಳಿ ನಮ್ಮ ಶಾಸಕರನ್ನು ಅವಮಾನಿಸುವಂಥ ಘಟನೆಗಳು ನಮ್ಮ ಕಣ್ಣೆದುರಿಗೆ ಕಂಡಾಗ ಅದನ್ನು ನಾವು ಸಹಿಸ್ಕೊಂಡು ಕೂತ್ಕೊಳ್ಳುವ ಅಂಥವರಲ್ಲ. ಹಾಗಾಗಿ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಹಿಂಬಾಲಕರನ್ನು ಇಟ್ಟುಕೊಂಡು ನಮ್ಮ ಊರಿನ ಅಭಿವೃದ್ಧಿ ಕೆಲಸಗಳಲ್ಲಿ ಕೈ ಹಾಕುವಂಥದ್ದು, ಈ ರೀತಿಯ ಘಟನೆಗಳನ್ನು ಮಾಡಿದರೆ ನಾವು ಖಂಡಿತವಾಗಲೂ ಸಹಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಗಿದೆ ಅಲ್ಲಲ್ಲಿ ಕಾಂಕ್ರೀಟ್ ಉಂಟು. ಆಗಿದೆ ಸಲ ಡಾಮರೀಕರಣ ಆಗಿದೆ, ಮತ್ತೆ ಒಮ್ಮೆ ಕಾಂಕ್ರೀಟೀಕರಣ ಆಗಿದೆ. ಅದು ಈಗ ಹೋಗಿರೋದು. ಇಲ್ಲ, ಕಾಂಕ್ರೀಟ್ ರೀಸೆಂಟ್ ಆಗಿ ಕಾಂಕ್ರೀಟ್ ಉಂಟು, ಅದನ್ನು ವಿಡಿಯೋ ಮಾಡಲಿಲ್ಲ. ಅದು ಎಷ್ಟು ಕಿಲೋಮೀಟರ್ ಇರುವಂತ ಅರಣ್ಯದಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಅದೆಲ್ಲ ಅರಣ್ಯವೇ. ಅವರು ಮಾತಾಡಿರುವವರ ಮನೆ ಸಮಸ್ಯೆ. ನೀವು ವಿಡಿಯೋ ಮಾಡಿದ ಅವರ ಮನೇನು ಅರಣ್ಯ. ಈಗ ಡಾಬಾನಿಗೆ ಮನೇನು ಅರಣ್ಯ. ಈಗ 1 ಕಿಲೋಮೀಟರ್ಗೆ ಅವರ ಕಾಂಕ್ರೀಟೀಕರಣ ಈಗ ಸ್ಯಾಂಕ್ಷನ್ ಆಗೋದು ಎಷ್ಟು ಲಕ್ಷ? ಅಲ್ಲ, ಅದು ಲಕ್ಷಕ್ಕೆ. ಇದು ಅದು ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ. ಈಗ ಉದಾಹರಣೆ ಪಂಚಾಯತ್ ಲಕ್ಷಕ್ಕೆ 19 ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ವಿಡಿಯೋದ ಬಗ್ಗೆ ಆ ರಸ್ತೆಯ ನೇರ ಫಲಾನುಭವಿ ನಾನಾಗಿದ್ದೇನೆ. ಅದರಲ್ಲಿ ಉಲ್ಲೇಖ ಆದ ಹಾಗೆ 20 ವರ್ಷದಲ್ಲಿ ಯಾವುದೇ ಅದರಲ್ಲಿ ಕೆಲಸ ಕಾರ್ಯಗಳು ಆಗಿಲ್ಲ ಎನ್ನುವ ವಿಷಯಕ್ಕೆ ಮಾತ್ರ ಸ್ಪಷ್ಟೀಕರಣ ಕೊಡ್ತಿದ್ದೇನೆ. ನಾನು ಡೈಲಿ ಓಡಾಡುವ ಮಾರ್ಗ ಆದುದರಿಂದ ಸುಮಾರು 40-45 ವರ್ಷಗಳ ಹಿಂದೆ ಆದ ಡಾಮರೀಕರಣ ಆದ ಮೇಲೆ ಇತ್ತೀಚೆಗೆ ಅಂಗಾರರ ಪೀರಿಯಡಲ್ಲಿ ಮತ್ತು ಭಾಗೀರಥಿಯವರ ಪೀರಿಯಡಲ್ಲಿ ಅಲ್ಲಿ ಅನುದಾನ ಬಂದು ಕಾಂಕ್ರೀಟು ಆಗಿದೆ, ಮರು ಡಾಮರೀಕರಣವೂ ಆಗಿದೆ. ಆಯ್ದ ಭಾಗಗಳಲ್ಲಿ ಪೂರ್ತಿ ಆಗಲಿಲ್ಲ. ಇನ್ನು ಮುಂದೆಗೆ ಮೊದಲು 2008ಕ್ಕೆ ಮೊದಲು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಸರ್ವೆ ಆಗಿತ್ತು. ಎಲ್ಲಿಂದ ಬಾಲ್ಗೋಡು ಗ್ರಾಮದ ಉಪ್ಪುಗಳದಿಂದ ಮಲಯಾಳದವರೆಗೆ 17.5 ಕಿಲೋಮೀಟ್ರು ಸರ್ವೆ ಆಗಿತ್ತು. ಅದು ಯಾವುದೋ ಕಾರಣದಿಂದ ಅದು ಅನುದಾನ ಇದುವರೆಗೆ ಬಂದಿಲ್ಲ. ಆಮೇಲೆ ಇತ್ತೀಚೆಗೆ ಈಗಾಗಲೇ ಅವರು ಹೇಳಿದ ಹಾಗೆ ಅನುದಾನದ ಬಗ್ಗೆ ಸರ್ವೆ ಆಗಿದೆ. ಕಳೆದ ಬಾರಿ ಈಗಿನ ಎಂ ಪಿಯವರು ಬಾಲ್ಗೋಡಿನ ಕಾರ್ಯಕ್ರಮದಲ್ಲಿ ಅದಕ್ಕೆ ಜನಸಂಖ್ಯೆ ಕಡಿಮೆ ಇದೆ, ನಾವು ಅದಕ್ಕೆ ಯಾವುದೇ ಯೋಜನೆಯಲ್ಲಿ ಹೊಂದಿಸಿಕೊಳ್ಳುವಂಥ ಮಾತನ್ನು ಅವರು ಹೇಳಿದ್ದಾರೆ ಕಳೆದ ವರ್ಷ ಬಾಲ್ಗೋಡಿನಲ್ಲಿ. ಹಾಗೆ ಈ ರೀತಿಯಾದ ಸ್ಪಷ್ಟೀಕರಣವನ್ನು ಅಲ್ಲಿ ಕೆಲಸ ಕಾರ್ಯಗಳು ಆ ರಸ್ತೆಯಲ್ಲಿ ಆಗಿದೆ ಅಂತ ಸ್ಪಷ್ಟೀಕರಣ ಕೊಡ್ತಿದ್ದೇನೆ.